ಹಾಯ್, ದಿಸ್ ಇಸ್ ಎಲ್ಟನ್. ಇವತ್ತು ನಾನು ಶೇರ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಹೇಳ್ತೀನಿ. ಇವತ್ತು ನಾನು ಶ್ರೀಮಂತ ಆಗೋದು ಒಂದು ಸಿಂಪಲ್ ಫಾರ್ಮುಲಾನ ನಿಮಗೆ ಹೇಳ್ತೀನಿ. ಏನು ದುಡಿತಾ ಇದ್ದೀರಾ ಅದಕ್ಕಿಂತ ಕಮ್ಮಿ ಖರ್ಚು ಮಾಡಿ, ಮತ್ತು ಏನು ಉಳಿತಾ ಇದೆ ಅದನ್ನು ಇನ್ವೆಸ್ಟ್ ಮಾಡಿ. ನೀವು ಬೆಂಗಳೂರು ಅಂತ ಸಿಟಿಯಲ್ಲಿದ್ದರೆ, ಆ್ಯಕ್ಚುಲಿ ನಾನು ಬೆಂಗಳೂರಲ್ಲೇ ಇರೋದು, ಮತ್ತು ಅಂಥ ಸಿಟಿಯಲ್ಲಿದ್ದರೆ ನಿಮಗೆ ರೆಂಟ್ ಜಾಸ್ತಿ ಇರುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ, ಮತ್ತು ಲೋನ್ ಇರುತ್ತೆ, ಮತ್ತು ನಿಮಗೆ ಮಕ್ಕಳು ಕೂಡ ಇರುತ್ತೆ, ಲೋನ್ಸ್ ಇರುತ್ತೆ, ಮತ್ತು ನಿಮಗೆ ಅನಿಸುತ್ತೆ ಲೈಕ್ ನಮ್ಮ ಲೈಫ್ ತುಂಬ ಎಂಜಾಯ್ ಮಾಡಿ ಇರಬೇಕು. ಇದೆಲ್ಲ ನಿಜವೇ. ಆದರೆ ನಿಮ್ಗೆ ಅನಿಸ್ಬೋದು ಲೈಕ್ ನಾವು ಏನು ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ಖರ್ಚಿದ್ರೆ ಹೆಂಗೆ ಮಾಡೋದು ಅಂತ. ಆದರೆ ನಿಮಗಿಂತ ಕಮ್ಮಿ ದುಡಿಯೋರು ಇದ್ದಾರೆ, ಅಂಥವರು ಲೈಕ್ ನಿಮ್ಗಿಂತ ಜಾಸ್ತಿ ವೆಲ್ತ್ ಮಾಡಿದ್ದು ಇದ್ದಾರೆ. ಸ್ಯಾಲ್ರಿ ಇದೆ ಅಲ್ವಾ, ಅದು ಜಸ್ಟ್ ಒಂದು ನಂಬರ್. ಅದು ಎಷ್ಟು ಕಮ್ಮಿ ಇದೆ ಎಷ್ಟು ಜಾಸ್ತಿ ಇದೆ ಅದು ಮುಖ್ಯ ಅಲ್ಲ. ಆದರೆ ನಿಮ್ಗೆ ಏನು ಬರ್ತಾ ಇದೆ, ಆ ಬಂದಿರೋ ದುಡ್ಡಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ತುಂಬ ಮುಖ್ಯ. ನಾನು ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಲೈಕ್ ಬೇಕಾಬಿಟ್ಟು ಬ್ಯಾಡ್ದಿರೋ ವಸ್ತುವಲ್ಲಿ ಹಾಕೋದು ಆಗಲಿ, ಏನೋ ಒಂದು ಎಕ್ಸ್ಪೆನ್ಸಿವ್ ವೆಕೇಷನಿಗೆ ಹೋಗೋದಾಗಲಿ ಅದೆಲ್ಲ ಮಾಡಬೇಡಿ. ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಿ ಇನ್ವೆಸ್ಟ್ ಮಾಡಿ. SIP ಇದೆ, ಸ್ಟಾಕ್ ಮಾರ್ಕೆಟ್ ಇದೆ. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ನೀವು ತುಂಬ ಲರ್ನ್ ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿ ಇನ್ವೆಸ್ಟ್ ಮಾಡಿ. ಕೆಲವು ಜನ ಇರ್ತಾರೆ ಲೈಕ್ ಅವ್ರದ್ದು ತುಂಬ ದುಡ್ಡು ಇರುತ್ತೆ, ದೊಡ್ಡ ಕಾರ್ ತೊಗೊತಾರೆ, ದೊಡ್ಡ ಮನೆ ತೊಗೊತಾರೆ. ಆದರೆ 30 ವರ್ಷ ಆದಮೇಲೆ ಅವ್ರ ಹತ್ರ ಏನು ಕೂಡ ಇರೋದಿಲ್ಲ, ಮತ್ತು ಅವರು ಪೆನ್ಷನ್ ದುಡ್ಡನ್ನು ಇಂದ ಜೀವನ ಮಾಡ್ತಾ ಇರ್ತಾರೆ. ಮಾತ್ರ ಕಮ್ಮಿ ಸಂಬಳ ಇರ್ಬೋದು, ಆದರೆ ನೀವು ಕರೆಕ್ಟಾಗಿ ಅದನ್ನು ಇನ್ವೆಸ್ಟ್ ಮಾಡಿದರೆ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ, ಯಾವ ವಸ್ತು ತೊಗೋಬೇಕು ಅದಷ್ಟೇ ತೊಗೊಂಡು ಕರೆಕ್ಟಾಗಿ ನೀವು ಸಿಸ್ಟಮ್ಯಾಟಿಕ್ ಆಗಿ ಲೈಫಲ್ಲಿದ್ದರೆ, ನೀವು ಅವ್ರು ಯಾರು ಸ್ಪೆಂಡ್ ಮಾಡ್ತಾರಲ್ಲ ಅವ್ರಿಗಿಂತ ಜಾಸ್ತಿ ದುಡ್ಡನ್ನು ನೀವು ಉಳಿಸ್ಬೋದು. ನಿಮ್ಗೆ ಏನಾದರೂ ಸಂಬಳ ಬರುತ್ತೆ, ಆಗಲೇ ಇನ್ಕ್ರಿಮೆಂಟ್ ಬರುತ್ತೆ, ಬೋನಸ್ ಬರುತ್ತೆ, ಅದನ್ನು ಡೈರೆಕ್ಟಾಗಿ ಖರ್ಚು ಮಾಡೋದು, ಏನೋ ಒಂದು ಪ್ಲ್ಯಾನ್ ಮಾಡಿ ಎಲ್ಲಾದರೂ ಸ್ಪೆಂಡ್ ಮಾಡೋಕ್ಕೆ ನೋಡಬೇಡಿ. ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಬಂದಿರೋ ರೇಸಲ್ಲಿ ಶೇರಲ್ಲಿ ಇನ್ವೆಸ್ಟ್ ಮಾಡಿ, ಇನ್ವೆಸ್ಟ್ ಮಾಡಿ. ಬೋನಸ್ ಬಂದಿರೋದು ಇನ್ವೆಸ್ಟ್ ಮಾಡಿ. ಲೈಕ್ ಶೇರಿಂದ ಮತ್ತೆ ಡಿವಿಡೆಂಡ್ಸ್ ಬರುತ್ತೆ, ಡಿವಿಡೆಂಡ್ಸ್ ಬಂದ ಮತ್ತೆ ಇನ್ವೆಸ್ಟ್ ಮಾಡಿ. ಡಿವಿಡೆಂಡನ್ನು ಮತ್ತೆ ಖರ್ಚು ಮಾಡಬೇಡಿ. SIP ಇದೆ, ಮ್ಯೂಚುವಲ್ ಫಂಡ್ಸ್ ಇದೆ. ಆದರೆ ಬೆಸ್ಟ್ ಪಾಸಿಬಲ್ ಸ್ಟಾಕ್ಸಲ್ಲಿ ಹಾಕಿದರೆ ಇನ್ನೂ ಒಳ್ಳೆಯದು. ಅದು ಸ್ಟಾಕ್ಸಲ್ಲಿ ಹಾಕೋಕ್ಕೆ ನಿಮಗೆ ಪ್ರಾಪರಾಗಿ ನಾಲೆಜ್ ಬೇಕು. SIP ಮ್ಯೂಚುವಲ್ ಫಂಡಲ್ಲಿ ಅಷ್ಟು ಬೇಡ, ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ನೋಡ್ಕೊತಾರೆ. ಅರ್ನಿಂಗ್ಸ್ ಅಂತ ನಾವು ಏನು ಹೇಳ್ತೀವಿ ಅಲ್ವಾ, ಅದು ಆ್ಯಕ್ಚುಲಿ ನಮ್ಮ ಬಾಸ್ ಕೈಯಲ್ಲಿ ಇರೋದು. ಆದರೆ ವೆಲ್ತ್ ಜನ್ರೇಷನ್ ಇದೆಯಲ್ಲ, ಅದು ಅವನ ಕೈಯಲ್ಲಿಲ್ಲ, ಅದು ನಮ್ಮ ಕೈಯಲ್ಲಿರೋದು. ನಾವು ಹೇಗೆ ಇನ್ವೆಸ್ಟ್ ಮಾಡ್ತೀವಿ, ನಾವು ಹೇಗೆ ನಮ್ಮ ದುಡ್ಡನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡಿ, ಅದು ನಮ್ಮ ಕೈಯಲ್ಲಿರೋದು. ಪ್ರಾಪರಾಗಿ ಕರೆಕ್ಟಾಗಿ ಕೊಡೋಕ್ಕಾಗಲ್ಲ ಅಂದರೆ ನೀವೇನು ಮಾಡಿ, ಆಟೋಮ್ಯಾಟಿಕ್ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಆಗಿ ಇನ್ವೆಸ್ಟ್ ಆಗೋ ಥರ ಪ್ಲ್ಯಾನ್ ಮಾಡಿ. ಸೊ ನಿಮಗೇನು ಅಷ್ಟು ಟೆನ್ಷನ್ ಆಗೋದಿಲ್ಲ. ಥ್ಯಾಂಕ್ ಯು.